ವಿಜಯಪುರ ಜಿಲ್ಲೆಯಲ್ಲಿ ಸ್ಥಾಪನೆಯಾಗಿರುವ ನೂತನ ಆಧಾರ್ ಸೇವಾ ಕೇಂದ್ರವನ್ನು ಬೆಂಗಳೂರಿನ ಯುಐಡಿಎಐ ಪ್ರಾದೇಶಿಕ ಕಚೇರಿಯ ನಿರ್ದೇಶಕ ಮನೋಜ್ ಕುಮಾರ್ ಉದ್ಘಾಟಿಸಿದರು. ಯೋಗ ಸಹಕಾರ ಇತ್ತು. ಆಪರೇಟರ್ ಗಾಡಿಯಲ್ಲಿ ಆಮೇಲೆ ನಮ್ದು ಆಗಿರೋದು 7ನೇ ಸೆಂಟರ್. ಬಳಿಕ ದೂರದರ್ಶನದೊಂದಿಗೆ ಮನೋಜ್ ಕುಮಾರ್ ಆಧಾರ್ ಸೇವಾ ಕೇಂದ್ರ ವಿಶೇಷ ಸೌಲಭ್ಯವುಳ್ಳದ್ದಾಗಿದೆ. ಪ್ರತಿದಿನ ಸುಮಾರು 400 ಜನರು ಆಧಾರ್ ನೋಂದಣಿ ಮಾಡಿಸಿಕೊಳ್ಳಬಹುದಾಗಿದೆ ಎಂದರು. ಅದೆಲ್ಲ ಚೇಂಜ್ ಆಗುತ್ತೆ. ಆ ಚೇಂಜ್ ಆದಾಗ ನಾವು ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಗೊತ್ತಾಗುತ್ತೆ. ನಾವು ಇಲ್ಲಿ ಅಥೆಂಟಿಕೇಶನ್ಗೆ ಹೋಗ್ತೀವಿ. ಅಥೆಂಟಿಕೇಶನ್ ಹೋದಾಗ ನಮಗೆ ಪೂರ್ತಿ ಮ್ಯಾಚ್ ಆಗಿಲ್ಲ ಅಂದರೆ ಅವಾಗ ಏನಾಗುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಆಗುತ್ತೆ. ಸೊ ಅಥೆಂಟಿಕೇಶನ್ ಈಗ ನಮ್ಮೀಗ ಪ್ರೆಸೆಂಟ್ ಸಿನಾರಿಯೋ ಅಲ್ಲಿ ಒಂದು ದಿವಸಗೆ ನಾವು 8 ಕೋಟಿ ಅಥೆಂಟಿಕೇಶನ್ ಆಗುತ್ತೆ. ಪ್ರಾಜೆಕ್ಟ್ ಮ್ಯಾನೇಜರ್ ವಿಜಯ್ ಕುಮಾರ್, ಸರ್ಕಾರದ ಸವಲತ್ತು ಪಡೆಯಲು ಆಧಾರ್ ಪ್ರಮುಖವಾಗಿದ್ದು, ಮೊಬೈಲ್ ಸಂಖ್ಯೆ ಪರಿಷ್ಕರಣೆ ಸೇರಿದಂತೆ ಆಧಾರ್ ಸಂಬಂಧಿತ ಎಲ್ಲ ಸೇವೆಗಳನ್ನು ಸಾರ್ವಜನಿಕರು ಪಡೆದುಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಸೊ ಈ ಥರ ಎವ್ರಿ ಆಧಾರ್ ಎನ್ರೋಲ್ಮೆಂಟ್ ಅಪ್ಡೇಟ್ ಆಕ್ಟಿವಿಟಿಗೆ ನಮ್ಮ ಸ್ಟಾಫ್ ಅವರು ಪಬ್ಲಿಕ್ ನೀಟಾಗಿ ಗೈಡ್ ಮಾಡಿ ಅವ್ರಿಗೆ ತೊಂದರೆ ಇಲ್ಲದೆ ಸುಲಭವಾಗಿ ಆಧಾರ್ ಎನ್ರೋಲ್ಮೆಂಟ್ ಆಗೋ ಥರ ಸಪೋರ್ಟ್ ಮಾಡೋದಕ್ಕೋಸ್ಕರ ಡೆಡಿಕೇಟೆಡ್ ಆಧಾರ್ ಸೇವಾ ಕೇಂದ್ರ ಓಪನ್ ಮಾಡಿದ್ವಿ. ಜಿಲ್ಲಾ ಆಧಾರ್ ಸಮಾಲೋಚಕ ಪ್ರಭುಲಿಂಗ, ಮೊದಲು ಹಳೆಯ 5 ತಾಲೂಕುಗಳಲ್ಲಿ ಅವಕಾಶ ಕಲ್ಪಿಸಲಾಗಿತ್ತು. ಇದೀಗ ಹೊಸದಾಗಿ ಆಧಾರ್ ಸೇವಾ ಕೇಂದ್ರದಲ್ಲಿ ತ್ವರಿತಗತಿಯಲ್ಲಿ ಸೇವೆ ಒದಗಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು. ಬಟ್ ಹೊಸದಾಗಿ 18+ ಎನ್ರೋಲ್ಮೆಂಟ್ಸ್ ಮಾಡಬೇಕಪ್ಪ ಅಂತಂದರೆ ಮೊದಲು ನಮ್ಮಲ್ಲಿ ಹಳೆಯ 5 ತಾಲೂಕುಗಳ ಹೆಡ್ ತಾಲೂಕುಗಳು ಏನಿದ್ರು, ಮುದ್ದೇಬಿಹಾಳ, ಸಿಂದಗಿ, ಇಂಡಿ, ವಿಜಯಪುರ ಮತ್ತು ಬಾಗೇವಾಡಿ, ಇಲ್ಲಿ ಮಾತ್ರ 5 ಸೆಂಟರ್ಗಳಲ್ಲಿ 18+ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ.